ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀಲಂಕಾ ಎ ವಿರುದ್ಧ 99% ಸೋಲೋ ಪಂದ್ಯವನ್ನು ಟೈ ಮಾಡಿಕೊಂಡ ನಮ್ಮ ಭಾರತ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು 21 ರನ್ಗಳಿಗೆ ಔಟ್ ಆದ ತಕ್ಷಣವೇ MS ಧೋನಿ ಮತ್ತು ಗಿಲ್ ಅವರು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ. ಹಾಗೆ ಈ ಪಂದ್ಯ ಹೇಗಿತ್ತು ಮತ್ತು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ MS ಧೋನಿ ಮತ್ತು ಗಿಲ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಟ್ರೇ ಸೀರೀಸ್ ನ 4ನೇ ಪಂದ್ಯದಲ್ಲಿ ನಮ್ಮ ಭಾರತ ಎ ಮತ್ತು ಶ್ರೀಲಂಕಾ ಎ ನಡುವೆ ಪಂದ್ಯ ಇತ್ತು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ ಹೇಳಿಕೊಳ್ಳುವಂತ ಪ್ರದರ್ಶನ ಏನು ಕೊಡ್ಲೇ ಇಲ್ಲ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ನಮ್ಮ ಭಾರತದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳಿಂದ ಯಾರ ಕಡೆಯಿಂದನೂ ಕೂಡ ಅಂತ ಹೇಳಿಕೊಳ್ಳುವಂತ ರನ್ಸೇ ಬರಲಿಲ್ಲ. ಪ್ರಭ್ಸಿಮ್ರನ್ ಸಿಂಗ್ ಅವರು 11 ರನ್ ಆಡಿ ಔಟ್ ಆದ್ರೆ ಇವರ ಜೊತೆ ಬಂದಂತ ನಮ್ಮ ಯಂಗ್ಸ್ಟರ್ ಮತ್ತು ಸೆನ್ಸೇಷನ್ ಆದಂತ ವೈಭವ್ ಸೂರ್ಯವಂಶಿ ಅವರು ಕೇವಲ 21 ರನ್ ಮಾತ್ರ ಹೊಡಿತಾರೆ. ಹೌದು, 14 ಬಾಲ್ ಅಲ್ಲಿ 21 ರನ್ ಆದ್ರೆ ಹೊಡಿತಾರೆ ವೈಭವ್ ಸೂರ್ಯವಂಶಿ. ಇದರಲ್ಲಿ 3 4 1 6 150ರ ಸ್ಟ್ರೈಕ್ ರೇಟ್ ನಲ್ಲಿ ಕೂಡ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು ODI ನಲ್ಲಿ. ಆನಂತರ ಬಂದಂತ ಗಾಯಕ್ವಾಡ್ ಕೂಡ 37 ರನ್ ಆಡಿ ಔಟ್ ಆಗ್ತಾರೆ. ಇನ್ನು ತಿಲಕ್ ವರ್ಮನ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಇವತ್ತಿನ ಪಂದ್ಯದಲ್ಲಿ ಕೇವಲ 23 ರನ್ ಮಾತ್ರ ಹೊಡಿತಾರೆ. ಇನ್ನು ಆಯುಷ್ ಬಡಣಿ 15 ರನ್, ಸಿಂಧು 6 ರನ್ ಆದ್ರೆ ಇವತ್ತಿನ ಪಂದ್ಯದಲ್ಲಿ ಸೂರ್ಯನ್ ಹೆಗ್ಡೆ ಮಾತ್ರ ನಾನು ಇದ್ದೀನಿ, ನಮ್ಮ ಭಾರತ ತಂಡಕ್ಕೆ ನಾನು ಆಸರೆ ಆಗ್ತೀನಿ ಅಂತಂದು ಬರೋಬ್ಬರಿ 72 ರನ್ ಆದ್ರೆ ಹೊಡಿತಾರೆ 62 ಬಾಲ್ ಅಲ್ಲಿ. ಹೌದು ಸ್ನೇಹಿತರೆ, ಇದರಲ್ಲಿ 3 4 2 6 109ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಸೂರ್ಯನ್ ಹೆಗ್ಡೆ. ಇನ್ನು ಇವರಿಗೆ ಸಾಥ್ ನೀಡಿದಂತ ವಿಪ್ರಾಜ್ ನಿಗಮ್ ಕೂಡ 51 ರನ್ ಆದ್ರೆ ಹೊಡಿತಾರೆ. ಹೌದು ಸ್ನೇಹಿತರೆ, ಇವರಿಬ್ಬರು 100% ಪಾರ್ಟ್ನರ್ಶಿಪ್ ನಿಂದಾಗಿ ನಮ್ಮ ಭಾರತ ತಂಡ 260 ರನ್ ಆದ್ರೆ ಕಲಿ ಹಾಕುತ್ತೆ. ನಮ್ಮ ಭಾರತ ತಂಡ 200 ಕೂಡ ಕ್ರಾಸ್ ಮಾಡೋಕೆ ತುಂಬಾನೇ ಕಷ್ಟಕರವಾಗಿತ್ತು ಅಂತ ಹೇಳ್ಬೋದು. ಆದ್ರೆ ಇವರಿಬ್ಬರ ಪಾರ್ಟ್ನರ್ಶಿಪ್ ನಿಂದಾಗಿ ನಮ್ಮ ಭಾರತ ತಂಡ 265 ರನ್ ಆದ್ರೆ ಹೊಡಿತಾರೆ. ಇನ್ನು ಆನಂತರ ಇದನ್ನು ಚೇಸ್ ಮಾಡಕ್ಕೆ ಬಂದಂತ ಶ್ರೀಲಂಕಾ ಎ ತಂಡ 265 ಹೊಡಿತಾರೆ ಅಂತ ಹೇಳ್ಬೋದು, 9 ವಿಕೆಟ್ ಕಳ್ಕೊಂಡು. ಹೌದು ಸ್ನೇಹಿತರೆ, ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಅಮೋಘ ಪ್ರದರ್ಶನ ಕೊಟ್ಟು ನಮ್ಮ ಭಾರತ ತಂಡ ಟೈ ಆದ್ರೆ ಮಾಡಿಕೊಂಡಿದೆ. ಇನ್ನು ಕೊನೆ ಓವರ್ ನಲ್ಲಿ 5 ರನ್ ಆದ್ರೆ ಬೇಕಾಗಿತ್ತು. ಆದ್ರೆ ಹರ್ಷದೀಪ್ ಖಾನ್ ಮಾತ್ರ ನಾನು ಕಮಲ್ ಮಾಡ್ತೀನಿ ಅಂತಂದು ಬೌಲಿಂಗ್ ನಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡಿ ಹರ್ಷದ್ ಖಾನ್ ಅವರು ನಮ್ಮ ಭಾರತ ತಂಡಕ್ಕೆ ಟೈ ಆದ್ರೆ ಮಾಡಿಕೊಡ್ತಾರೆ ಈ ಪಂದ್ಯವನ್ನು. ಇನ್ನು ಈ ಪಂದ್ಯ ಟೈ ಆದ ಬಳಿಕ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಮ್ಮ ODI ನಾಯಕ ಆಗಿರುವಂತ ಗಿಲ್ ಅವರು ಈ ರೀತಿ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿಗೆ ಅಷ್ಟೊಂದೇನು ಏಜ್ ಕೂಡ ಆಗಿಲ್ಲ. ಅವನು ಇನ್ನ ಯಂಗ್ಸ್ಟರ್ ಇದ್ದಾನೆ, ತುಂಬಾನೇ ಕಲಿಬೇಕು ಮತ್ತು ಅವನು ಬ್ಯಾಟ್ ನಿಂದ ತುಂಬಾನೇ ರನ್ ಬರಲಿವೆ. ಆದ್ರೆ ಈ ವಯಸ್ಸಿಗೆ ಇಷ್ಟು ಚೆನ್ನಾಗಿ ಆಡ್ತಾ ಇದ್ದಾನೆ ಅಂತಂದ್ರೆ ನಮ್ಮ ಭಾರತಕ್ಕೂ ಹೆಮ್ಮೆ ಮತ್ತು ನಮಗೂ ಆಟಗಾರರಿಗೂ ಹೆಮ್ಮೆ ಇದೆ ಅಂತಂದು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಗಿಲ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು MS ಧೋನಿನೂ ಕೂಡ ಮಾತಾಡಿದ್ದಾರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ MS ಧೋನಿ ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ ಈ ರೀತಿ ಹೇಳಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರು ಹಲವಾರು ರೆಕಾರ್ಡ್ ಗಳನ್ನು ಬ್ರೇಕ್ ಆದ್ರೆ ಮಾಡಬಲ್ಲರು, ಏಕೆಂದ್ರೆ ಅವರಲ್ಲಿ ಆ ಸಾಮರ್ಥ್ಯ ಕೂಡ ಇದೆ. ಇನ್ನು ಇಂಥ ಬ್ಯಾಟ್ಸ್ಮನ್ ನಮ್ಮ ಭಾರತ ತಂಡಕ್ಕೆ ಸಿಕ್ಕಿದ್ದು ತುಂಬಾನೇ ಅದೃಷ್ಟವಾಗಿದೆ ಮತ್ತು ಅದೃಷ್ಟ ಕೂಡ ಇದೆ. ಇನ್ನು ಮುಂದಿನ ಪಂದ್ಯಗಳಲ್ಲಿ ವೈಭವ್ ಸೂರ್ಯವಂಶಿ ಅಬ್ಬರಿಸಲಿದ್ದಾನೆ ಮತ್ತು ಅವನ ಬ್ಯಾಟ್ ನಿಂದ ಖಂಡಿತವಾಗಿಯೂ ರನ್ ಬರುತ್ತೆ ಎಂದು MS ಧೋನಿ ಅವರು ಒಂದು ಸೆನ್ಸೇಷನಲ್ ಸ್ಟೇಟ್ಮೆಂಟ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.